ಮಿತ್ರರೇ ನಮಸ್ಕಾರ. ಮಿತ್ರರೇ, ಆಗಾಗ ನಾವು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಆಡಳಿತ ವೈಖರಿಯನ್ನ ಅಂದ್ರೆ ಅವರ ಆಡಳಿತದ ಮಾಡೆಲ್ ಅನ್ನ ಚರ್ಚೆ ಮಾಡ್ತಾ ಇರ್ತೀವಿ. ಸದ್ಯ ದೇಶದಲ್ಲಿ ಯೋಗಿ ಮಾಡೆಲ್ ಅಂತಾನೆ ಅದು ಪ್ರಖ್ಯಾತಿಯನ್ನ ಕೂಡ ಗಳಿಸಿದೆ. ಇತ್ತೀಚೆಗೆ ತಾನೇ ಐ ಲವ್ ಮೊಹಮ್ಮದ್ ವಿವಾದ ಯಾವ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಭುಗಿಲೆದ್ದಿತ್ತು, ಅದನ್ನ ತಣ್ಣಗೆ ಮಾಡೋದಕ್ಕೆ ಯೋಗಿ ಅನುಸರಿಸಿದಂತಹ ಕ್ರಮಗಳೇನು ನಿಮ್ಗೆಲ್ಲ ಗೊತ್ತೇ ಇದೆ. ಅವರು ಬುಲ್ಡೋಸರ್ ಅನ್ನ ನುಗ್ಗಿಸಿದ್ರು, ಇಡೀ ಬರೇಲಿಯಲ್ಲಿ ಅಕ್ರಮಗಳನ್ನು ನೆಲಸಮ ಮಾಡಿದ್ರು, ಯಾವ ಮುಲ್ಲಾ ಮೌಲಾನಾಗಳು ಬಡಕಾಯಿಸುವ ಭಾಷಣಗಳನ್ನು ಮಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಪ್ರಯತ್ನ ಮಾಡ್ತಾ ಇದ್ರು, ಅದೇ ಮುಲ್ಲಾ ಮೌಲಾನಾಗಳು ಈಗ ಶಾಂತಿಯನ್ನ ಪಾಲನೆ ಮಾಡುವಂತೆ ಕರೆ ಕೊಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆಗೆ ಗೌರವ ಕೊಡಿ, ಎಲ್ಲೂ ಗುಂಪು ಘರ್ಷಣೆಗಳನ್ನ ಮಾಡಬೇಡಿ ಅಂತೇಳಿ ಮುಲ್ಲಾ ಮೌಲಾನಾಗಳೇ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಆ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಒಂದು ಮಾಡೆಲ್ ಇದೆ. ಹಾಗೆ ಇಡೀ ದೇಶದಲ್ಲಿ ಇನ್ನೊಂದು ಚರ್ಚೆ ಆಗುವಂತಹ ಆಡಳಿತದ ಮಾಡೆಲ್ ಕೂಡ ಇದೆ. ಅದ್ಯಾವುದು ಕೇಳಿದ್ರೆ ದೀದಿ ಮಾಡೆಲ್. ಇದು ಬಂಗಾಳದಲ್ಲಿ ಜಾರಿಯಲ್ಲಿರುವಂತಹ ಒಂದು ಮಾಡೆಲ್. ನಮ್ಮ ದೇಶದಲ್ಲಿ ಕೆಲವರಿಗೆ ಯೋಗಿ ಮಾಡೆಲ್ ಇಷ್ಟ ಆಗುತ್ತೆ, ಇನ್ ಕೆಲವರಿಗೆ ದೀದಿ ಮಾಡೆಲ್ ಇಷ್ಟ ಆಗುತ್ತೆ. ಇದೆರಡರ ನಡುವೆಯೂ ಕೂಡ ಬಹಳ ವೈರುಧ್ಯಗಳಿದೆ. ಯೋಗಿಯ ಮಾಡೆಲ್ ಹೇಗೆ ಕೇಳಿದ್ರೆ ಗೂಂಡಾಗಳನ್ನು ಮಟ್ಟ ಹಾಕುವಂಥ ಮಾಡೆಲ್. ಗೂಂಡಾಗಳಿರಲಿ, ಕಳ್ಳತನ ಮಾಡಲಿ, ದಕಾಯಿತಿ ಮಾಡಲಿ, ಆತನನ್ನು ಎನ್ಕೌಂಟರ್ ಮಾಡಿ ಮುಗಿಸ್ಬಿಡ್ತಾರೆ. ಆದರೆ ದೀದಿ ಮಾಡೆಲ್ ಹೇಗೆ ಕೇಳಿದ್ರೆ ಗೂಂಡಾಗರ್ದಿ ಮಾಡಿಕೊಂಡೇ ರಾಜ್ಯಭಾರ ಮಾಡುವಂಥ ಮಾಡೆಲ್. ಯಾಕೆ ಈ ರೀತಿಯ ಪೀಠಿಕೆ ಹಾಕಿ ವಿಡಿಯೋವನ್ನು ಆರಂಭಿಸ್ತಾ ಇದ್ದೀನಿ ಅಂತ ನಿಮಗೊಂದು ಪ್ರಶ್ನೆ ಬಂದಿರಬಹುದು. ಸದ್ಯ ಮಿತ್ರರೇ, ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಅನ್ನುವಂಥ ಭೂಲೋಕದ ಅತ್ಯಂತ ಸುಂದರವಾದಂತಹ ಪ್ರದೇಶ ಏನಿದೆ, ಬಹಳ ದೊಡ್ಡ ಟೂರಿಸ್ಟ್ ಪ್ಲೇಸ್, ಅಲ್ಲಿ ಕಂಡು ಕೇಳರಿಯದಂತಹ ಲ್ಯಾಂಡ್ ಸ್ಲೈಡ್ ಆಗಿದೆ. 28 ಜನ ಸತ್ತೋಗಿದ್ದಾರೆ. ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ನಡೆದುಕೊಂಡಂತಹ ರೀತಿ ಇದೆಯಲ್ಲ, ಇದು ಇಡೀ ದೇಶದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಯಾವ ಮಟ್ಟಿಗೆ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿಯು ಕೂಡ ಟ್ವೀಟ್ ಮಾಡಿ ಇದನ್ನು ಖಂಡಿಸಿದ್ದಾರೆ. ಒಂದು ಕಡೆ ಲ್ಯಾಂಡ್ ಸ್ಲೈಡ್ ಆಗಿ ಜನ ಸತ್ತೋಗ್ತಾ ಇದ್ದಾರೆ, ಇನ್ನು ಕೆಲವರು ಮಣ್ಣಿನಾಡಿ ಹುಗಿದು ಹೋಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಒಂದು ನೃತ್ಯದಲ್ಲಿ ಭಾಗಿಯಾಗಿದ್ರು, ತಾನೇ ಒಂದು ನೃತ್ಯಕ್ಕೆ ಹೆಜ್ಜೆ ಹಾಕ್ತಾ ಇದ್ರು. ಇನ್ನೊಂದು ಕಡೆ ಜನರ ಸಹಾಯಕ್ಕೆ ಹೋದಂತಹ ಬಿಜೆಪಿಯ ಎಂಎಲ್ಎ ಮತ್ತು ಬಿಜೆಪಿಯ ಸಂಸದನಿಗೆ ಕಲ್ಲೇಟು ಬಿದ್ದಿದೆ. ಅವರು ನೋಡೋದಕ್ಕಾಗೋದಿಲ್ಲ, ಅವರು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಮಿತ್ರರೇ, ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಬೆಳವಣಿಗೆ. ನಮ್ಮ ದೇಶದ ರಾಜಕಾರಣ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅನ್ನೋದಕ್ಕೆ ಈ ಪ್ರಕರಣ ಒಂದು ದೊಡ್ಡ ಎಕ್ಸಾಂಪಲ್ ಆಗಿ ಕಾಣ್ತಾ ಇದೆ. ಈ ಇಡೀ ಪ್ರಕರಣದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಕ್ಟೋಬರ್ 5ನೇ ತಾರೀಕು ನಾರ್ತ್ ಬೆಂಗಾಲ್, ಸಿಕ್ಕಿಂ ಮತ್ತು ಭೂತಾನ್ ಭಾಗದಲ್ಲಿ ಭಾರಿ ಮಳೆ ಆಗುತ್ತೆ. ಭಾರಿ ಮಳೆ ಅಂತಂದ್ರೆ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ಮೇಘ ಸ್ಫೋಟ ಆಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಪ್ರಮಾಣದಲ್ಲಿ ಮಳೆ ಆಗುತ್ತೆ. ಇದರಿಂದಾಗಿ ನದಿಗಳು ತುಂಬಿ ಹರಿತವೆ. ಭಾರಿ ಪ್ರವಾಹದ ಸನ್ನಿವೇಶ ಕೂಡ ನಿರ್ಮಾಣ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಡಾರ್ಜಿಲಿಂಗ್ ಪ್ರದೇಶ ಇದೆಯಲ್ಲ, ಇಲ್ಲಿ ಕೇವಲ 24 ಗಂಟೆಗಳಲ್ಲಿ 300 ಮಿಲಿಮೀಟರ್ ಮಳೆ ಆಗುತ್ತೆ. ಈ ಡಾರ್ಜಿಲಿಂಗ್ ಪ್ರದೇಶದಲ್ಲಿ ಅಕ್ಟೋಬರ್ನಲ್ಲಿ ವಾಡಿಕೆ ಮಳೆ ಆಗುವಂತಹದ್ದೇ 121 ಮಿಲಿಮೀಟರ್. ಅಂತಹದ್ರಲ್ಲಿ ಕೇವಲ 24 ಗಂಟೆಗಳಲ್ಲಿ 300 ಮಿಲಿಮೀಟರ್ ಮಳೆ ಆಗಿದೆ. ಒಂದು ತಿಂಗಳಲ್ಲಿ ಬರುವಂತಹ ಮಳೆಗಿಂತ 2.5 ಪಟ್ಟು ಜಾಸ್ತಿ ಮಳೆ ಕೇವಲ 24 ಗಂಟೆಯಲ್ಲಿ ಬಂದಿದೆ. ಅಂದ್ರೆ ಪರಿಸ್ಥಿತಿ ಎಷ್ಟು ಭೀಕರವಾಗಿರಬಹುದು ಅಂತ ಯೋಚನೆ ಮಾಡಿ. ಈ ಡಾರ್ಜಿಲಿಂಗ್ ಬರುವಂತಹದ್ದು ಸಿಲಿಗುರಿ ಕಾರಿಡಾರ್ ಬಳಿಯಲ್ಲಿ ಅತ್ಯಂತ ಸೂಕ್ಷ್ಮವಾದಂತಹ ಪ್ರದೇಶ, ನಿಮಗೆಲ್ಲ ಗೊತ್ತೇ ಇದೆ. ಈ ಮಳೆಗೆ ಭಾರೀ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಈವರೆಗೆ ಈ ದುರ್ಘಟನೆಯಲ್ಲಿ 28 ಮಂದಿ ಸತ್ತೋಗಿದ್ದಾರೆ, 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಹಾಗೆ ನೂರಾರು ಮನೆಗಳು ನೆಲಸಮ ಆಗೋಗಿದೆ. ಬಹಳ ಭೀಕರವಾದಂತಹ ಒಂದು ದುರ್ಘಟನೆ ಇದು. ಡಾರ್ಜಿಲಿಂಗ್ ಅನ್ನ ಪ್ರಾಕೃತಿಕವಾಗಿ ಸೂಕ್ಷ್ಮ ಪ್ರದೇಶ ಅಂತ ಈ ಹಿಂದೆಯೇ ಗುರುತು ಮಾಡಲಾಗಿತ್ತು. 2023ರಲ್ಲಿ ಇಸ್ರೋ ಕೂಡ ಒಂದು ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿತ್ತು. ಆ ರಿಪೋರ್ಟ್ ನಲ್ಲಿ ಡಾರ್ಜಿಲಿಂಗ್ ಲ್ಯಾಂಡ್ ಸ್ಲೈಡ್ ಆಗುವಂತಹ ಅತ್ಯಂತ ಸೂಕ್ಷ್ಮವಾದಂತಹ ಪ್ರದೇಶ ಅಂತೇಳಿ ದೇಶದಲ್ಲೇ ಇದಕ್ಕೆ 35ನೇ ಸ್ಥಾನವನ್ನು ಕೊಡಲಾಗಿತ್ತು. ಇಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಮತ್ತು ಮಣ್ಣಿನ ಮಿಶ್ರಣ ಏನಿದೆ, ಇದು ಭಾರಿ ಮಳೆಯನ್ನು ತಡೆದುಕೊಳ್ಳುವಂತ ಸಾಮರ್ಥ್ಯ ಇಲ್ಲ. ದೊಡ್ಡ ದೊಡ್ಡ ಗುಡ್ಡ ಪ್ರದೇಶ ಬೇರೆ. ಹೀಗಾಗಿ ಇಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು, ಪ್ರಕೃತಿಯ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಬೇಕು ಅಂತ ಇಸ್ರೋ 2023ರಲ್ಲೇ ಹೇಳಿತ್ತು. ಆದರೆ ಬಂಗಾಳ ಸರ್ಕಾರ ಇದರ ಬಗ್ಗೆ ಯಾವುದೇ ಕ್ರಮಗಳನ್ನು ಕೈಗೊಂಡಿರಲಿಲ್ಲ. ಇಲ್ಲಿ ನಿರಂತರವಾಗಿ ಜನಸಂಖ್ಯೆ ಏರಿಕೆ ಆಗ್ತಾನೆ ಇತ್ತು. ಅಂದ್ರೆ ಅದೊಂದು ಟೂರಿಸ್ಟ್ ಪ್ಲೇಸ್ ಆಗಿದ್ದ ಕಾರಣದಿಂದಾಗಿ ಜನ ಬೇರೆ ಬೇರೆ ಕಡೆಯಿಂದ ಬಂದು ಡಾರ್ಜಿಲಿಂಗ್ ನಲ್ಲಿ ಮನೆಗಳನ್ನು ಕಟ್ಕೊಳ್ತಾ ಇದ್ರು, ಅಲ್ಲಿ ಅಂಗಡಿ ಮುಂಗಟ್ಟನ್ನು ತೆರೀತಾ ಇದ್ರು, ಹೋಟೆಲ್ಗಳನ್ನು ಆರಂಭಿಸ್ತಾ ಇದ್ರು. ಯಾಕೆಂದ್ರೆ ಟೂರಿಸ್ಟ್ ಪ್ಲೇಸ್ ಅಲ್ವಾ, ವ್ಯಾಪಾರ ವ್ಯವಹಾರ ನಡೆಯುತ್ತೆ ಅಂತ ಹೇಳಿ ಜನ ಅಲ್ಲಿ ಬಂದು ನೆಲೆಸುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಹೀಗಾಗಿ ಇಲ್ಲಿ ಸಿಕ್ಕಾಪಟ್ಟೆ ಎನ್ಕ್ರೋಚ್ಮೆಂಟ್ ಆಯಿತು. ನದಿ ಭಾಗಗಳನ್ನು ಕೂಡ ಜನ ಎನ್ಕ್ರೋಚ್ ಮಾಡಿ ಅಲ್ಲಿ ಮನೆಗಳನ್ನು ಕಟ್ಟಿದ್ರು, ಅಂಗಡಿ ಮುಂಗಟ್ಟುಗಳನ್ನು ಕಟ್ಟಿದ್ರು. ನಾನು ಯಾಕಿಷ್ಟು ವಿವರಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ದೇಶದಲ್ಲಿ ಅಕ್ರಮಗಳನ್ನು ತೆರವುಗೊಳಿಸುವಂತಹದ್ದು ಇಬ್ರು ಮಾತ್ರ, ಒಂದು ಯೋಗಿ, ಇನ್ನೊಂದು ಪ್ರಕೃತಿ. ಯೋಗಿ ಅಕ್ರಮಗಳ ಮೇಲೆ ಬುಲ್ಡೋಸರ್ ಅನ್ನು ನುಗ್ಗಿಸ್ತಾರೆ. ಪ್ರಕೃತಿ ಹಾಗಲ್ಲ, ಒಂದು ಹಂತದವರೆಗೆ ಎಲ್ಲವುದನ್ನು ಸಹಿಸಿಕೊಂಡಿರುತ್ತೆ. ನೀವೆಷ್ಟೇ ಅಕ್ರಮಗಳನ್ನು ಮಾಡಿದ್ರೂ ಕೂಡ ಪ್ರಕೃತಿ ಮುನಿಸಿಕೊಂಡಿರೋದಿಲ್ಲ. ಆದರೆ ಒಮ್ಮೆಗೆ ಅದೆಲ್ಲವುದನ್ನು ನೆಲಸಮ ಮಾಡುತ್ತೆ. ಈ ಡಾರ್ಜಿಲಿಂಗ್ ನಲ್ಲಿ ಅಕ್ಟೋಬರ್ 5ನೇ ತಾರೀಕು ಪ್ರಕೃತಿ ಮಾಡಿದ್ದು ಕೂಡ ಇದನ್ನೇ. ಬಹಳ ದೊಡ್ಡ ಪ್ರಮಾಣದಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಇದರಿಂದಾಗಿ ಊರಿಗೂರೇ ಮುಚ್ಚೋಗುತ್ತೆ. ಜೊತೆಗೆ ನದಿಯ ಪಕ್ಕದಲ್ಲಿ ಕಟ್ಟಿಕೊಂಡಂತಹ ಮನೆಗಳನ್ನೆಲ್ಲ ನದಿ ಕೊಚ್ಕೊಂಡು ತೊಳ್ಕೊಂಡು ಹೋಗ್ಬಿಡುತ್ತೆ.
ಮಿತ್ರರೇ, ಅಕ್ಟೋಬರ್ 5ನೇ ತಾರೀಕು ಡಾರ್ಜಿಲಿಂಗ್ನಲ್ಲಾದಂತಹ ಘಟನೆಯ ಬಗ್ಗೆ ಇಡೀ ದೇಶ ಮರುಕ ವ್ಯಕ್ತಪಡಿಸ್ತಾ ಇತ್ತು. ಏನಾಯ್ತಪ್ಪ, ಇಂತಹ ಒಂದು ಸುಂದರವಾದಂತಹ ಪ್ರದೇಶದಲ್ಲಿ ಟೂರಿಸಂ ಪ್ಲೇಸ್ ಬೇರೆ, ದೇಶ ಚಿಂತನೆ ಮಾಡ್ತಾ ಇತ್ತು. ಆದರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಾತ್ರ ಬೆಳಗ್ಗೆ ಇಷ್ಟೆಲ್ಲ ದುರ್ಘಟನೆ ಸಂಭವಿಸಿದೆ, ಸಂಜೆ ವೇಳೆ ಕೋಲ್ಕತ್ತಾದಲ್ಲಿ ಒಂದು ದುರ್ಗಾ ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕೇವಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾತ್ರ ಅಲ್ಲ, ಅಲ್ಲಿ ನಡೆದಂತಹ ನೃತ್ಯ ಕಾರ್ಯಕ್ರಮದ ವೇಳೆ ಸ್ವತಃ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ನೃತ್ಯ ಮಾಡ್ತಾರೆ, ಹೆಜ್ಜೆ ಹಾಕ್ತಾರೆ, ಬಹಳ ಸಂತೋಷದಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ವಿಡಿಯೋ ಇದೆಯಲ್ಲ, ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಶುರುವಾಗಿದೆ. ಯಾವ ಮಟ್ಟಿಗೆ ಅಂತಂದ್ರೆ, ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯನ್ನ ಬೆಂಬಲಿಸುವವರಿಗೂ ಕೂಡ ಇದು ಮುಜುಗರ ಆಗುವಂತಹ ಸನ್ನಿವೇಶ ತಂದಿಟ್ಟಿದೆ. ಈ ವಿಚಾರವಾಗಿ ಪಶ್ಚಿಮ ಬಂಗಾಳದ ಬಿಜೆಪಿ ಹರಿಹಾಯುತ್ತೆ. ಮಮತಾ ಬ್ಯಾನರ್ಜಿ ಅವರು ಡಾರ್ಜಿಲಿಂಗ್ಗೆ ಹೋಗಿ ಅಲ್ಲಿ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕಾಗಿತ್ತು. ಜನ ಮಣ್ಣಡಿ ಹೂತ್ ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ನೃತ್ಯ ಮಾಡ್ತಾ ಇದ್ದಾರೆ, ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತಂದ್ರೆ ಏನರ್ಥ? ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ವೈಖರಿ ಹೇಗಿದೆ ಅಂತ ಬಿಜೆಪಿಯವರು ಟೀಕಿಸೋದಕ್ಕೆ ಶುರು ಮಾಡ್ತಾರೆ. ಇದು ಒಂದು ಭಾಗ. ಇನ್ನೊಂದು ಕಡೆಯಲ್ಲಿ ಆ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಾದಂತಹ ದುರ್ಘಟನೆಗೆ ಸಹಾಯಕ್ಕೆ ಧಾವಿಸಬೇಕು, ಜೊತೆಗೆ ಅಲ್ಲಾಗ್ತಿರುವಂತಹ ಪರಿಹಾರ ಕ್ರಮಗಳನ್ನು ಸ್ಪೀಡಪ್ ಮಾಡಬೇಕು ಅಂತ ಹೇಳಿ ಸ್ಥಳೀಯ ಬಿಜೆಪಿ ಸಂಸದನಾದಂತಹ ಖಗೇನ್ ಮುರ್ಮು ಹಾಗೂ ಸ್ಥಳೀಯ MLA ಶಂಕರ್ ಘೋಷ್ ಇಬ್ರೂ ಕೂಡ ಸ್ಥಳಕ್ಕೆ ಧಾವಿಸ್ತಾರೆ. ಆದ್ರೆ ಅಲ್ಲೇನಾಗುತ್ತೆ ಗೊತ್ತಾ, ಒಂದಷ್ಟು ಜನ ಪುಡಿ ರೌಡಿಗಳು ಸೇರ್ಕೊಂಡು ಸಂಸದ ಮತ್ತು MLA ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡ್ತಾರೆ. ಹೇಗೆ ಅಂತಂದ್ರೆ, ಸಂಸದ ಮತ್ತು MLA ಬಂದಂತಹ ಗಾಡಿಯನ್ನ ತಡಿತಾರೆ, ಕಲ್ಲಿನಲ್ಲಿ ಮನಸ್ಸಿಗೆ ಬಂದಂತೆ ಹೊಡೆದಿದ್ದಾರೆ. ಮಿತ್ರರೇ, ಆ ಫೋಟೋಗಳನ್ನ ನಾನು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಯಾವ ಮಟ್ಟಿಗೆ ಸಂಸದ ಗಾಯಗೊಂಡಿದ್ದಾರೆ ಅಂತಂದ್ರೆ, ಮುಖದಲ್ಲಿ ರಕ್ತದ ಕೋಡಿ ಹರಿತಾ ಇದೆ, ಬಹಳ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಂದ್ರೆ ಮಮತಾ ಬ್ಯಾನರ್ಜಿ ಅವರನ್ನ ಬೆಂಬಲಿಸುವಂತಹ ಗೂಂಡಾಗಳೇನಿದ್ದಾರೆ, TMC ಗೂಂಡಾಗಳು ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ. ಅವರಿಗೆ ಸರ್ಕಾರದ ಸಪೋರ್ಟ್ ಯಾವ ಮಟ್ಟಿಗಿದೆ ಅಂತ. ಒಂದು ಪ್ರದೇಶದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ, ಜನ ಸತ್ತು ಹೋಗಿದ್ದಾರೆ, ಅಲ್ಲಿಗೆ ಅಲ್ಲಿನ ಸಂಸದ ಬಂದಿದ್ದಾರೆ. ಆ ಸಂದರ್ಭದಲ್ಲಿ TMC ಕಾರ್ಯಕರ್ತರು ಅವರನ್ನ ತಡೆದುಬಿಟ್ಟು ಕಲ್ಲು ಹೊಡಿತಾರೆ ಅಂತಂದ್ರೆ ಸರ್ಕಾರ ಯಾವ ಮಟ್ಟಿನ ಕುಮ್ಮಕ್ಕನ್ನ ತನ್ನ ಕಾರ್ಯಕರ್ತರಿಗೆ ಕೊಡ್ತಾ ಇದೆ. ಯಾವಾಗ ಈ ಘಟನೆ ಆಯಿತು, ಪಶ್ಚಿಮ ಬಂಗಾಳದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದಕ್ಕೆ ಶುರು ಮಾಡಿತು. ಮಮತಾ ಬ್ಯಾನರ್ಜಿ ಅವರ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗೋದಕ್ಕೆ ಶುರುವಾಯಿತು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿಬಿಟ್ಟು TMC ಕಾರ್ಯಕರ್ತರ ನಡೆಯನ್ನ ಖಂಡಿಸ್ತಾರೆ. TMCಯ ಸರ್ಕಾರ ಸಂವೇದನಾಶೀಲತೆ ಇಲ್ಲದಂತೆ ಕೆಲಸ ಮಾಡ್ತಾ ಇದೆ, ನನಗೆ ದಿಗ್ಭ್ರಾಂತಿ ಮೂಡಿಸಿದೆ. ನಾನು ಬಿಜೆಪಿಯ ಕಾರ್ಯಕರ್ತರಿಗೆ ಮನವಿ ಮಾಡಿಕೊಳ್ತಾ ಇದ್ದೀನಿ, ಯಾರು ಸಂಕಷ್ಟದಲ್ಲಿದ್ದಾರೋ ಅವರ ಸಹಾಯಕ್ಕೆ ನೀವು ಧಾವಿಸಿ, ನಿಮ್ಮ ಕೆಲಸವನ್ನು ಮುಂದುವರಿಸಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡ್ತಾರೆ. ಇದು ಆಗ್ತಿದ್ದ ಹಾಗೆ ಎಚ್ಚರಗೊಂಡಂತಹ ಮಮತಾ ಬ್ಯಾನರ್ಜಿ ನರೇಂದ್ರ ಮೋದಿ ಅವರಿಗೆ ಜಾಡಿಸೋದಕ್ಕೆ ಹೋಗ್ತಾರೆ. ನೀವು ಬಿಜೆಪಿಯ ಪ್ರಧಾನಿಯಲ್ಲ, ದೇಶಕ್ಕೆ ಪ್ರಧಾನಿ. ಅಲ್ಲಿನ ಸಂಸದ ಮತ್ತು MLA ಪೊಲೀಸರಿಗೆ ಹೇಳದೆ, ಅಂದ್ರೆ ಮಾಹಿತಿ ಕೊಡದೆ ಅಲ್ಲಿಗೆ ಹೋಗ್ಬಿಟ್ಟಿದ್ರು, ಹೀಗಾಗಿ ಈ ಘಟನೆ ನಡೆದಿದೆ. ಇಲ್ಲಿ ಮಮತಾ ಬ್ಯಾನರ್ಜಿ ಅವರ ಧೋರಣೆಯನ್ನು ಗಮನಿಸಿ. ಅವರಿಗೆ ಘಟನೆಯ ಬಗ್ಗೆ ಯಾವುದೇ ವಿಷಾದವಿಲ್ಲ ಅಥವಾ ತಪ್ಪಿತಸ್ಥರ ವಿರುದ್ಧ ಉಗ್ರ ಕ್ರಮ ಕೈಗೊಳ್ಳಬೇಕು ಅಂತಲೂ ಅನ್ನಿಸ್ತಾ ಇಲ್ಲ. ಬಿಜೆಪಿ ಸಂಸದ ಹೇಳದೆ ಹೋಗಿದ್ರಿಂದ ಈ ಘಟನೆ ನಡೆದಿದೆ ಅಂತ. ಅಂದ್ರೆ ಪಶ್ಚಿಮ ಬಂಗಾಳವನ್ನೇನು TMC ಕಾರ್ಯಕರ್ತರಿಗೆ ಬರೆದು ಕೊಡಲಾಗಿದೆಯಾ? ಎಲ್ಲಿಗೆ ಹೋಗೋದಿದ್ರೆ, ಯಾರೇ ಎಂಟ್ರಿ ಕೊಡೋದಿದ್ರು ಕೂಡ ಸರ್ಕಾರಕ್ಕೆ ಹೇಳಬೇಕು, ಪೊಲೀಸರಿಗೆ ಹೇಳಿಬಿಟ್ಟೆ ಹೋಗಬೇಕು ಅಂತ. ಅಂದ್ರೆ ಯಾವ ಮಟ್ಟಿನ ಪರಿಸ್ಥಿತಿಗೆ ಪಶ್ಚಿಮ ಬಂಗಾಳ ತಲುಪಿದೆ ಅಂತ ನೀವು ಊಹೆ ಮಾಡ್ಕೊಳ್ಳಿ. ಇನ್ನು ಈ ಎಲ್ಲ ಘಟನೆ ಆಗ್ತಿದ್ದಂತೆ, ಮಮತಾ ಬ್ಯಾನರ್ಜಿ ಅವರ ಡ್ಯಾನ್ಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಂತೆ ಮಮತಾ ಬ್ಯಾನರ್ಜಿ ಅವರಿಗೂ ಮುಜುಗರ ಉಂಟಾಗಿದೆ. ಯಾಕೆಂತಂದ್ರೆ ಅವರ ಕಾರ್ಯಕರ್ತರೇ ಇದನ್ನ ಸಮರ್ಥಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಹೀಗಾಗಿ ಮಮತಾ ಬ್ಯಾನರ್ಜಿ ಅವರು, ನಾನೂ ಕೂಡ 2 ದಿನ ನಾರ್ತ್ ಬೆಂಗಾಲ್ಗೆ ಹೋಗಿ ಅಲ್ಲೇ ವಾಸ್ತವ್ಯವನ್ನ ಹೂಡ್ತೀನಿ, ಅಲ್ಲಿ ಪರಿಹಾರ ಕ್ರಮಗಳನ್ನ ಮೇಲ್ವಿಚಾರಣೆ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಅವರು ಯಾಕೆ ಹೀಗೆ ವರ್ತಿಸ್ತಾರೆ? ಅಷ್ಟೆಲ್ಲಾ ದುರಂತ ಸಂಭವಿಸಿದ ಸಂದರ್ಭದಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವರು ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಷ್ಟು ಹೀನ ಮನಸ್ಥಿತಿಗೆ ಹೋಗಿದ್ದಾದ್ರೂ ಯಾಕೆ ಅಂತ ನಿಮಗೆ ಪ್ರಶ್ನೆ ಬಂದಿದ್ದೆ. ಆದ್ರೆ ಬಂಗಾಳದ ರಾಜಕೀಯ ಸನ್ನಿವೇಶಗಳನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ಪಶ್ಚಿಮ ಬಂಗಾಳ ಪಕ್ಕಾ ಡಿವೈಡ್ ಆಗ್ಬಿಟ್ಟಿದೆ, ನಾರ್ತ್ ಬಂಗಾಳ ಮತ್ತು ದಕ್ಷಿಣ ಬಂಗಾಳ ಅಂತ. ಈ ಪಶ್ಚಿಮ ಬಂಗಾಳದ ನಾರ್ತ್ ಭಾಗ ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ಬಿಜೆಪಿಯ ಭದ್ರಕೋಟೆ. ಅಲ್ಲಿ ಒಟ್ಟು 7 ಲೋಕಸಭಾ ಕ್ಷೇತ್ರಗಳಿದ್ದಾವೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಆ 7ಕ್ಕೆ 7 ಲೋಕಸಭಾ ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು. ಅದೇ 2024ರಲ್ಲಿ 6 ಲೋಕಸಭಾ ಕ್ಷೇತ್ರವನ್ನು ಗೆದ್ದಿದೆ. TMC ಕೇವಲ 1 ಮಾತ್ರ ಗೆದ್ದಿದೆ. ಅಷ್ಟರ ಮಟ್ಟಿಗೆ ಈ ನಾರ್ತ್ ಬಂಗಾಳದಲ್ಲಿ ಬಿಜೆಪಿಯ ಸ್ಟ್ರಾಂಗ್ ಹೋಲ್ಡ್ ಇದೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಅಲ್ಲೇನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಅವರಿಗೆ ಅಲ್ಲಿ ಸೀಟ್ ಬರೋದಿಲ್ಲ. ಇದೇ ಕಾರಣದಿಂದ ಮಮತಾ ಬ್ಯಾನರ್ಜಿಗೆ ಏನು ಅನ್ಸುತ್ತೆ ಗೊತ್ತಾ, ದಕ್ಷಿಣ ಬಂಗಾಳ ನನ್ನ ಕೈಯಲ್ಲಿದ್ದರೆ ಸಾಕು, ನಾನು ಅಧಿಕಾರದಲ್ಲಿ ಮುಂದುವರಿತಾನೆ ಇರಬಹುದು ಅಂತ. ಯಾಕೆ ಕೇಳಿದ್ರೆ, ಈ ದಕ್ಷಿಣ ಬಂಗಾಳ ಮತ್ತು ಸೆಂಟ್ರಲ್ ಬಂಗಾಳ ಏನಿದೆ, ಈ ಪ್ರಾಂತ್ಯದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಕೆಲವು ಕ್ಷೇತ್ರಗಳಲ್ಲಿ 40%, 50%, 60% ವರೆಗೂ ಕೂಡ ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಹೀಗಾಗಿಯೇ ಮಮತಾ ಬ್ಯಾನರ್ಜಿ ನಾರ್ತ್ ಬಂಗಾಳವನ್ನು ಕಡೆಗಣಿಸ್ತಲೇ ಬಂದಿದ್ದಾರೆ. ಈಗ ಈ ಪ್ರಕರಣದಲ್ಲಿ ಅದು ಎದ್ದು ಕಾಣ್ತಾ ಇದೆ ಅಷ್ಟೇ. ಮಮತಾ ಬ್ಯಾನರ್ಜಿಯವರ ಈ ರೀತಿಯ ಧೋರಣೆ ಇದೇ ಮೊದಲೇನಲ್ಲ. ನಿಮಗೆ ನೆನಪಿರಬಹುದು, ಮುರ್ಷಿದಾಬಾದ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವಕ್ಫ್ ಗಲಭೆ ಆಗುತ್ತೆ.
ವಕ್ಫ್ ಅನ್ನ ವಿರೋಧಿಸಿ ಬಾಂಧವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಗಲಭೆ ಎಬ್ಬಿಸ್ತಾರೆ. ಅಲ್ಲಿರುವಂತಹ ಮೈನಾರಿಟಿ ಹಿಂದೂಗಳ ಮೇಲೆ ದಾಂಧಲೆ ಆಗತ್ತೆ. ಇಷ್ಟಾದ್ರೂ ಕೂಡ ಮಮತಾ ಬ್ಯಾನರ್ಜಿ ಆ ಪ್ಲೇಸ್ಗೆ ಭೇಟಿ ಕೊಡೋದಿಲ್ಲ. ಅಲ್ಲಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳ ರಕ್ಷಣೆಗೆ ಮಮತಾ ಬ್ಯಾನರ್ಜಿ ಹೋಗೋದಿಲ್ಲ. ಯಾಕೆ ಕೇಳಿದ್ರೆ ಮುಸ್ಲಿಮರ ಸೆಂಟಿಮೆಂಟ್ಗೆ ಹರ್ಟ್ ಆಗ್ಬಿಡುತ್ತೆ ಅಂತ. ಮಿತ್ರರೇ, ಈ ರೀತಿಯ ರಾಜಕಾರಣವನ್ನು ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಅದೊಂದು ರೀತಿಯಲ್ಲಿ ರಿಪಬ್ಲಿಕ್ ಆಫ್ TMC ಅಥವಾ ರಿಪಬ್ಲಿಕ್ ಆಫ್ ದೀದಿ ಅನ್ನುವ ಪರಿಸ್ಥಿತಿಗೆ ಬಂದು ತಲುಪಿದೆ. ಇಲ್ಲದೆ ಹೋದ್ರೆ ಸಂಸದನಿಗೆ ಆ ರೀತಿಯ ಕಲ್ಲು ಹೊಡಿತಾರೆ, MLA ಕಲ್ಲು ಹೊಡಿತಾರೆ, ಮುಖ ಕಿತ್ತು ಹೋಗುವ ರೀತಿಯಲ್ಲಿ ಅಂತಂದ್ರೆ ಯಾವ ಮಟ್ಟಿಗೆ ಅಲ್ಲಿ ಲಾ ಅಂಡ್ ಆರ್ಡರ್ ಇರಬಹುದು ಅಂತ ಯೋಚನೆ ಮಾಡಿ. ನಾವು ಚಿಕ್ಕವರಿದ್ದಂತಹ ಸಂದರ್ಭದಲ್ಲಿ ಬಿಹಾರದ ಬಗ್ಗೆ ಈ ರೀತಿಯ ಮಾತುಗಳನ್ನ ಕೇಳ್ತಾ ಇದ್ವಿ. ಜಂಗಲ್ ರಾಜ್, ಗೂಂಡಾ ರಾಜ್ಯ, ಈ ರೀತಿಯ ಪದಗಳನ್ನ ಬಿಹಾರದ ವಿಚಾರದಲ್ಲಿ ಕೇಳ್ತಾ ಇದ್ವಿ. ಪಶ್ಚಿಮ ಬಂಗಾಳದಲ್ಲಿ ಬಹಳ ಸುದೀರ್ಘ ವರ್ಷಗಳ ಕಾಲ ಎಡಪಕ್ಷಗಳೇ ಅಧಿಕಾರವನ್ನ ನಡೆಸಿದ್ವು. ಆಗ್ಲೂ ಸಹ ಮಿತ್ರರೇ ಇಷ್ಟು ಕೆಳಮಟ್ಟಕ್ಕೆ ಲಾ ಅಂಡ್ ಆರ್ಡರ್ ಹೋಗಿರಲಿಲ್ಲ. ಆದರೆ ದೀದಿಯ ಆಡಳಿತ ಇದೆಯಲ್ಲ, ಇದು ಎಲ್ಲಾ ಎಲ್ಲೆಗಳನ್ನ ಮೀರಿ ಹೋಗಿದೆ. ಹೀಗಾಗಿ ಮಿತ್ರರೇ, ನಾನು ನಿಮ್ಗೆ ಹೇಳಿದ್ದು, ಒಂದು ಕಡೆ ಯೋಗಿ ಮಾಡೆಲ್ ಇದೆ, ಇನ್ನೊಂದು ಕಡೆ ದೀದಿ ಮಾಡೆಲ್ ಇದೆ. ಆದರೆ ವಿಪರ್ಯಾಸ ಏನ್ ಗೊತ್ತಾ, ಕೆಲವರಿಗೆ ದೀದಿ ಮಾಡೆಲ್ ಕೂಡ ಇಷ್ಟ ಆಗತ್ತೆ. ಅದನ್ನ ಬೆಂಬಲಿಸುವಂತವರು ಕೇವಲ ಪಶ್ಚಿಮ ಬಂಗಾಳದಲ್ಲಿ ಇದ್ದಾರೆ ಅಂತ ಭಾವಿಸಬೇಡಿ, ನಮ್ಮಲ್ಲೂ ಕೂಡ ಇದ್ದಾರೆ. 2026 ಅಂದ್ರೆ ಮುಂದಿನ ವರ್ಷ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆ ನಡೆಯುತ್ತೆ. 2011ರಿಂದ ನಿರಂತರವಾಗಿ ಮಮತಾ ಬ್ಯಾನರ್ಜಿ ಅಲ್ಲಿ ಗೆಲ್ತಾನೆ ಬಂದಿದ್ದಾರೆ. ಇದು 3ನೇ ಟರ್ಮ್ ಅವರು ಪೂರೈಸ್ತಾ ಇರುವಂತಹದ್ದು. 2026ರಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಭಾರತ ಭವಿಷ್ಯದಲ್ಲಿ ಬಂಗಾಳವನ್ನ ಮರಿಬೇಕಾದಂತಹ ಸನ್ನಿವೇಶ ಬಂದರೂ ಬರಬಹುದು. ಆ ಮಟ್ಟದಲ್ಲಿದೆ ದೀದಿಯ ದರ್ಬಾರ್. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.